ಅರಣ್ಯ ಪ್ರದೇಶದಿಂದ 100 ಮೀಟರ್ ಅಷ್ಟೇ ಇರೋದು. ಎಕೋ ಸೆನ್ಸಿಟಿವ್ ಝೋನ್ ಅಂತ ಏನಿದೆ, ಆಲ್ರೆಡಿ ಎಕ್ಸಿಸ್ಟಿಂಗ್ ಗೌರ್ಮೆಂಟ್ ಏನಿದೆ 1 ಕಿಲೋಮೀಟರ್ ಸಾಕಾಗ್ತಾ ಇಲ್ಲ, 4.5 ಕಿಲೋಮೀಟರ್ಸ್ ಎಕ್ಸ್ಟೆಂಡ್ ಮಾಡಲಿಕ್ಕೆ ಡೈರೆಕ್ಷನ್ಸ್ ಕೊಡಿ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ ಆಗ್ತದೆ. ಕೇಳಿದಕ್ಕೆ ಅವ್ರು ಕೊಟ್ಟಿರೋ ಕಮಿಟಿ ರಿಪೋರ್ಟ್ ಅಂದ್ರು 1 ಕಿಲೋಮೀಟರ್ ಇತ್ತು, ಆದ್ರೆ ಬೇರೆ ರಾಜ್ಯದಲ್ಲಿ 100 ಮೀಟರ್ ಇದೆ. ಅವ್ರು ಹೇಳ್ತಾರೆ ಕೆಲವೊಂದು ಮಾಡಬಹುದು ಅಂತ, ಆ ಕೆಲವೊಂದು ಮಾಡೋದಕ್ಕೂ ಸಾವಿರ ರಿಸ್ಟ್ರಿಕ್ಷನ್ ಇರ್ತಿದೆ. ನಾವು ಯಾವ ರೀತಿಯ ಆದಂತಹ ನಮ್ಮ ಹಕ್ಕು ಒತ್ತಾಯವನ್ನ ಕಾನೂನಿನ ಹೋರಾಟದಲ್ಲಿ ಅಕಸ್ಮಾತ್ ನೀವು 100 ಮೀಟರ್ ಆಗಿಲ್ಲ ಅಂತ ಹೇಳಿದ್ರೆ ಆಸ್ ಇಟ್ ಈಸ್ ಏನಿದೆ 1 ಕಿಲೋಮೀಟರ್ನ ಅದನ್ನು ಉಳಿಸ್ಕೋಬೇಕು. 4.5 ಕಿಲೋಮೀಟರ್ನ ತಾವು ಯಾವುದೇ ರೀತಿಯ ಮಾರ್ಪಾಡನ್ನ ಮಾಡಬಾರದು ಅಂತ ಹೇಳಿ ಮತ್ತೆ ತಿರ್ಗಾ ಸ್ಟಾರ್ಟ್ ಮಾಡಿದ್ರು ಅವ್ರು ಹಂಗೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಹಂಗೆ ಅವ್ರು ಇಲ್ಲಿ ವಾಸ ಮಾಡ್ತಿಲ್ಲ, ಅವರು ಇಲ್ಲಿನ ಕಷ್ಟಗಳು ಗೊತ್ತಿಲ್ಲ. ಅವರು ಅದೇ ನಮ್ಮ ಹತ್ರ ಕೋಳಿ ತಿಂದ್ರು, ಊಟ ತಿಂದ್ರು, ಮಾಡಿಬಿಟ್ಟು ನಮ್ಮ ಜೀವನಿಗೆ ಕಲ್ಲಾಗ್ತದೆ. ನಮ್ಮ ಅರಣ್ಯದ ಹತ್ರ ಆಗ್ತಾ ಇದ್ರೆ ನಮ್ಮ ವನ್ಯ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ನಾವೇ ಇವಾಗ ರೀಸೆಂಟ್ ಆಗಿ ಮಾಡ್ಕೊಂಡಿರೋದು. ಇದನ್ನ ನಮ್ಮ ಸುತ್ತಮುತ್ತಲಿನ ಎಲ್ಲ ಪಂಚಾಯಿತಿಗಳವರು ಎಲ್ಲ ಜನ ಸೇರಿ ಇದನ್ನ 4.5 ಕಿಲೋಮೀಟರ್ ಮಾಡಬಾರ್ದು ಅಂತ ಖಂಡಿಸ್ತಾ ಇದ್ದೀವಿ. ದೇಶದಲ್ಲಿ ಅತಿ ದೊಡ್ಡ ಅಭಯಾರಣ್ಯಗಳ ಪೈಕಿ ಬನ್ನೇರುಘಟ್ಟ ಅಭಯಾರಣ್ಯ ಕೂಡ ಒಂದಾಗಿದೆ. ಈಗ ಈ ಒಂದು ಅಭಯಾರಣ್ಯದ ಸುತ್ತಮುತ್ತಲು ಇರತಕ್ಕಂಥ ಪರಿಸರ ಸೂಕ್ಷ್ಮ ವಲಯ ವಿಸ್ತರಣೆಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮತ್ತು ಪರಿಸರವಾದಿಗಳ ನಡುವೆ ಒಂದಷ್ಟು ವಾದ ವಿವಾದಗಳು ನಡೆಯುತ್ತಿದೆ. ಈಗ ಇರುವಂತ ಹಾಲಿ 100 ಮೀಟರ್ ಬಫರ್ ಝೋನ್ ಇದೆ, ಇದನ್ನ 4.5 ಕಿಲೋಮೀಟರ್ ಬಫರ್ ಝೋನ್ ಆಗಿ ಮಾಡಬೇಕು ಎಂಬುದು ಪರಿಸರವಾದಿಗಳ ಆಗ್ರಹ ಆಗಿದೆ. ಅದಕ್ಕೆ ತೀವ್ರವಾದಂತಹ ವಿರೋಧವನ್ನ ಇಲ್ಲಿನ ನಿವಾಸಿಗಳು ಮಾಡ್ತಿದ್ದಾರೆ. ಈ ಒಂದು ಎಕೋ ಝೋನ್ ಅಂದ್ರೆ ಪರಿಸರ ಸೂಕ್ಷ್ಮ ವಲಯದ ವಿಸ್ತರಣೆ ಬೇಡ, ಈಗಾಗಲೇ ಅಭಿವೃದ್ಧಿ ಆಗೋಗಿದೆ. ಈಗಾಗಲೇ ಅಭಯಾರಣ್ಯದವರು ಅಂದ್ರೆ ಅರಣ್ಯದವರು ನಮಗೆ ಯಾವುದೇ ರಸ್ತೆಯನ್ನ ಯಾವುದೇ ಮೂಲಭೂತ ಸೌಲಭ್ಯಗಳನ್ನ ನೀಡೋದಕ್ಕೆ ಎಲ್ಲ ವಿಷಯಗಳಲ್ಲೂ ಕೂಡ ತಕರಾರು ಮಾಡ್ತಿದ್ದಾರೆ. ಇನ್ನು 4.5 ಕಿಲೋಮೀಟರ್ ಆಯ್ತು ಅಂದ್ರೆ ನಮ್ಮ ಬದುಕುಗಳು ನಾಶವಾಗುತ್ತೆ ಅಂತ ಹೇಳಿ ಇಲ್ಲಿನ ಅಂದ್ರೆ ಆನೇಕಲ್ ತಾಲೂಕಿನ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂತ ಸಭೆಯಲ್ಲಿ ಆಗ್ರಹವನ್ನ ಮಾಡಿದರು. ಯಾವ ರೀತಿಯಾದಂತಹ ವಾದ ವಿವಾದಗಳು ಮತ್ತು ಅರಣ್ಯ ಇಲಾಖೆಯಿಂದ ಈ ಒಂದು ಹೊಸ ನೋಟಿಸ್ ಏನಾದರೂ ಜಾರಿ ಆದ್ರೆ ಯಾವೆಲ್ಲ ನಷ್ಟಗಳಿಗೆ ಒಳಗಾಗ್ತೇವೆ ಮತ್ತು ನಾವು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು ಯಾವುದು ಎನ್ನುವುದನ್ನ ಇಲ್ಲಿ ವಿವರವಾಗಿ ಅಧಿಕಾರಿಗಳ ಮುಂದೆ ಇರಿಸಿದಂತಹ ಇಲ್ಲಿನ ನಿವಾಸಿಗಳು ಸಾರ್ವಜನಿಕರು ಏನ್ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಅಂದಿನ ಕಾಲದಲ್ಲಿ 1985ರಲ್ಲಿ 23,000 ಎಕರೆ ಇದ್ದಂತ ನಮ್ಮ ಕಾಡನ್ನ ತದಾದ ನಂತರ 91ರಲ್ಲಿ 43,000 ಆಯ್ತು. ಈಗ ಟೋಟಲ್ ತಮ್ಗೆ ಏನಾದ್ರೂ ಗೊತ್ತಿದೆಯಾ? ನಮ್ಮ ಈ ಕಾಡಿನ ವಿಸ್ತೀರ್ಣ ಎಷ್ಟು ಅಂತ ಗೊತ್ತಿದೆಯಾ? 64,000 ಎಕರೆ ಇದೆ. ಬನ್ನೇರುಘಟ್ಟದಿಂದ ಹಿಡಿದು ಮಹದೇಶ್ವರನ ಬೆಟ್ಟದವರೆಗೂ 64,000 ಎಕರೆಗಳ ಪ್ರದೇಶವುಳ್ಳ ಈ ಭಾಗದಲ್ಲಿ ನಮ್ಮನ್ನ ನೀವು ಯಾವುದೇ ಸರ್ಕಾರಗಳಿರ್ಬೋದು, ಮೇಡಮ್ ಅವ್ರು ಹೇಳ್ತಾ ಇದ್ರು ನಮಗೆ ತಾವೇನು ನೀಡಿದಂತಹ ಆರ್ಡರ್ಗಳ ಮುಖೇನವಾಗಿ ನಾವು ಎಲ್ಲಿಂದನೋ ಬಂದು ಮನೆಗಳನ್ನು ಕಟ್ಟಿಕೊಂಡು ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಇವತ್ತಿನ ದಿನ ಒಂದು ಮಾತನ್ನ ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಫಾರೆಸ್ಟ್ಗೆ ಹೋದಂತ ಜಮೀನು ಅಥವಾ 4.5 ಕಿಲೋಮೀಟರ್ ಏನಂತ ಹೇಳ್ತಾರೆ ಬಂಧುಗಳೇ, ತಮಗೆ ಗೊತ್ತಿಲ್ಲ. ಇವತ್ತು ಆರ್ಮಿ ಮತ್ತೆ ಫಾರೆಸ್ಟ್ಗೆ ಹೋದ ಜಮೀನು ಮತ್ತೆ ನಮ್ಮ ರೈತರ ಕೈಗೆ ಬರೋದೇ ಇಲ್ಲ. ತಮಗ್ ಗೊತ್ತು, ಇವತ್ತಿನ ದಿನ ನಮ್ಮ ತಟ್ಟೆಕೆರೆ ರೋಡ್ ಇರ್ಬೋದು, ಬೆಂಗಳೂರಿನ ಆರ್ಮಿ ಇರ್ಬೋದು, ತಾರ್ ರೋಡ್ ಮಾಡಕ್ಕೆ ಬಿಡ್ಲಿಲ್ಲ. ಇನ್ನು ನಮಗ್ ನೆಲೆ ನೀವು ಊರಕ್ಕೆ ಬಿಡ್ತಾರ ಸ್ವಾಮಿ? ಬಿಡೋದಿಲ್ಲ. ಇವತ್ತೇನೇ ಹೇಳಿದ್ರು ಇವ್ರಿಗಿಂತ ಈಗ RC ಇದ್ದಾರೆ, RC ಅವ್ರ ಹತ್ರ ಹೋಗೋಣ. ಇವತ್ತೇನು ತಮಗೆ ಮೋಸ್ಟ್ಲಿ ಬಂದಿಲ್ಲ ಆರ್ಡರ್ ಕಾಪಿ, ಸುಪ್ರೀಂ ಕೋರ್ಟ್ ಆರ್ಡರ್ ಕಾಪಿಗಳೆಲ್ಲ ಇದೆ. ಏನೇನು ಯಾವ್ಯಾವ ಟೈಮ್ಗೆ ಏನೇನು ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಆರ್ಡರ್ ಇದೆ. ನಾವು ಹೇಳೋದಿಷ್ಟೇ, ಈ ಭಾಗದ ಕಲ್ಲುಬಾಳು ಗ್ರಾಮ, ನಾನು ಇಷ್ಟೇ ಮಾತಾಡೋದು, ಕಲ್ಲುಬಾಳು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ನಾನು ಮಾತಾಡೋದು. ಅರಣ್ಯ ಪ್ರದೇಶದಿಂದ 100 ಮೀಟರ್ ಅಷ್ಟೇ ಇರೋದು. ಎಕೋ ಸೆನ್ಸಿಟಿವ್ ಝೋನ್ ಅಂತ ಏನಿದೆ, ಬೇರೆ ರಾಜ್ಯಗಳಿಗೆ ನಾವು ಹೋಲಿಸಿ ನೋಡಿದಾಗ 100 ಮೀಟರ್ ಮಾತ್ರ ಇರೋದು. ಯಾಕೆ ನಮ್ಮ ರಾಜ್ಯದಲ್ಲಿ ಅದನ್ನ ನೀವು ಅಳವಡಿಸಬಾರದು ಅನ್ನೋದು ನಮ್ಮ ಒತ್ತಾಯ.
1 ಕಿಲೋಮೀಟರ್ ಇತ್ತು. ಆದರೆ ಬೇರೆ ರಾಜ್ಯದಲ್ಲಿ 100 ಮೀಟರ್ ಇದೆ. ನೀವು 100 ಮೀಟರ್ ಮಾಡಿದ್ರು ನಮ್ಗೆ ಇನ್ನೂ ಉತ್ತಮ ಅಂತ ಹೇಳಿ ನಾವು ಈ ಹಕ್ಕೊತ್ತಾಯವನ್ನು ಮಾಡ್ತಾ, ಅಕಸ್ಮಾತ್ ನೀವು 100 ಮೀಟರ್ ಆಗಿಲ್ಲ ಅಂತ ಹೇಳಿದ್ರೆ ಆಸ್ ಇಟ್ ಈಸ್ ಏನಿದೆ 1 ಕಿಲೋಮೀಟರ್ನ ಅದನ್ನು ಉಳಿಸ್ಕೋಬೇಕು. 4.5 ಕಿಲೋಮೀಟರ್ನ ತಾವು ಯಾವುದೇ ರೀತಿಯ ಮಾರ್ಪಾಡನ್ನ ಮಾಡಬಾರದು ಅಂತ ಹೇಳಿ ಈ ಒಂದು ಸಭೆಯಲ್ಲಿ, ಗ್ರಾಮ ಸಭೆಯಲ್ಲಿ ವಿಶೇಷವಾಗಿ ತಮಗೆ ಮನವಿಯನ್ನ ಮಾಡ್ತೇವೆ. ಹಾಗೆ ಮುಂದಿನ ದಿನಗಳಲ್ಲಿ ತಾವೇನಾದರೂ ಇದರ ಬಗ್ಗೆ 4.5 ಕಿಲೋಮೀಟರ್ ಎನ್ನೋದು ಮಾಡಿದ್ದೇ ಆದರೆ ತಾವು ನೀಡಿರುವ ಮಾಹಿತಿಗಳು, ತಾವು ಅಂದ್ರೆ ತಮ್ಮ ಅಧಿಕಾರಿ ವರ್ಗದವರು ನೀಡಿರುವ ಮಾಹಿತಿ ತಪ್ಪಾಗಿರುತ್ತೆ. ಎಲ್ಲೋ ಕುತ್ಕೊಂಡು IAS, IFS, IRS ಅಧಿಕಾರಿಗಳು ಎಲ್ಲೋ ಕುತ್ಕೊಂಡು ಮಾಡೋದಲ್ಲ. ತಾವು ವಾಸ್ತವ ಸ್ಥಿತಿಗೆ ಬಂದು ತಾವು ಈ ಡೆವಲಪ್ಮೆಂಟ್ ಬಗ್ಗೆ ತಾವೆಲ್ಲ ವಿಚಾರವನ್ನ ಕರ್ಕೊಂಡ್ಬಂದು ಆಫೀಸ್ ಮುಂದೆ ನಿಂತ್ಕೊಳ್ಳೋದು ಅದೆಲ್ಲ ಸಮಂಜಸವಲ್ಲ. ಆಮೇಲೆ ನಲ್ಗುಂದ ಇನ್ಸಿಡೆಂಟ್ ಸುಮಾರು ಜನಕ್ಕೆ ಗೊತ್ತಿರ್ಬೋದು ಹಳಬರಿಗೆ ಏನಾಯ್ತು ಅಂತ. ಸೊ ರೈತರಿಗೆ ಹೊಡೆದಾಕಿರೋದು ಆ ಥರ ಒಂದು ಪರಿಸ್ಥಿತಿ ನಮಗೆ ಬರೋದು ಬೇಡ. ಅದಕ್ಕೆ ನಾವು ಚುನಾಯಿತರು ಬಂದ್ಬಿಟ್ಟು ಪ್ರತಿನಿಧಿಗಳು ಏನಿದ್ದಾರೆ ಅವರು ಮೊದಲು ಇದಕ್ಕೆ ಉಗ್ರವಾಗಿ RFO ಆಫೀಸ್ಗಳಿಗೆ ಹೋಗಿ ಅವರು ನಮ್ಮ ಅಹವಾಲುಗಳನ್ನ ಯಾಕಂದರೆ ನಾವು ಅವ್ರನ್ನ ಎಲೆಕ್ಟ್ ಮಾಡಿರ್ತೀವಲ್ಲ, ಅವ್ರು ಈ ಕೆಲಸ ಮಾಡಬೇಕು. ಮೊದಲು ಮಾಡಿಬಿಟ್ಟು ನಮಗೆ ಮಾಹಿತಿ ಹಂಚ್ಕೋಬೇಕು. ಅವ್ರವ್ರ ಗ್ರಾಮದಲ್ಲಿ ಇರೋರು ಯಾರು ಬಂದ್ಬಿಟ್ಟು ಚುನಾಯಿತರಾಗಿರ್ತಾರೆ ಅವ್ರು ಹಂಚ್ಕೋಬೇಕು. ಅವ್ರು ಏನು ಕಾರ್ಯಕ್ರಮ ರೂಪಿಸಿದ್ದಾರೆ ಮತ್ತು ಅವ್ರು ಏನು ಕಾರ್ಯಕ್ರಮ ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನಮಗೆ ತಿಳುವಳಿಕೆ ಮಾಡಿಕೊಡ್ಬೇಕು. ಒಂದು. ಎರಡನೇದು ಬಂದ್ಬಿಟ್ಟು ಈ ಹಿಂದೆನೂ ಇದೇ ಥರ 2020ರಲ್ಲಿ ಈ ಒಂದು ಏನು ಪಂಚಾಯಿತಿ ಅವಧಿ ಆಗಕ್ಕೆ ಮೊದಲು ಆವಾಗಲೂ ಇದೇ ಥರ IAS ಆಫೀಸರ್ಗಳು ಬಂದ್ಬಿಟ್ಟು ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಒಂದೊಂದು ಇರೋದನ್ನ ಡಬಲ್ ಮಾಡಿ ಹಾಕಿದ್ರು ಟ್ಯಾಕ್ಸ್ನೆಲ್ಲ. ಕೇಳಿದಕ್ಕೆ ಅವ್ರು ಕೊಟ್ಟಿರೋ ಕಮಿಟಿ ರಿಪೋರ್ಟ್ ಅಂದರು. ನಾವು ಹಂಗೂ ಒಂದು ಲೆಟರ್ ಕೊಟ್ಟಿದ್ದು, ಇದುವರೆಗೂ ಉತ್ತರ. ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಆಗಿರ್ತಕ್ಕಂಥದಕ್ಕೆ ನಾವು ಇಲ್ಲಿ 64,000 ಫಾರೆಸ್ಟ್ ಕಿಲೋಮೀಟರ್ ಏರಿಯಾ ಇದೆಯಲ್ಲ, ಆ ಪ್ರತಿ ಎಲ್ಲ ಹಳ್ಳಿಗಳು ಜನರನ್ನು ಸಹ ಇವತ್ತೊಂದು ಸ್ವಾತಂತ್ರ್ಯ ಕಿಚ್ಚನ್ನು ನಾವು ಪ್ರಾರಂಭಿಸಬೇಕು. ಯಾಕಂತಂದ್ರೆ 4.5 ಕಿಲೋಮೀಟರ್ ಏನಾದ್ರು ಮಾಡಿಬಿಟ್ರೆ ಅವ್ರು ಹೇಳ್ತಾರೆ ಕೆಲವೊಂದು ಮಾಡಬಹುದು ಅಂತಂತ. ಆ ಕೆಲವೊಂದು ಮಾಡೋದಕ್ಕೂ 1000 ರಿಸ್ಟ್ರಿಕ್ಷನ್ ಇರ್ತಿದೆ. ಯಾಕಂದ್ರೆ ಒಂದು ಮರ ಕಡಿಬೇಕಂತನವರು ಓಡೋಗಿ ನಾವು ಫಾರೆಸ್ಟ್ ಹತ್ರ ಕೇಳ್ಕೊಬೇಕು. ಆಮೇಲೆ ಎಲಿಫೆಂಟ್ ಕಾರಿಡಾರ್ ಅಂತ ಮಾಡ್ತಾರೆ. ರಾಜ ಆಳ್ವಿಕೆಯಲ್ಲಿ ಅವರ ಮನೆತನದವರೇ ರಾಜ ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ, ಇನ್ನು ರಾಜರ ಮಕ್ಕಳು ಎಲ್ಲಿ ಹುಟ್ಟು ಬರ್ತಾರೆ ಅಂದ್ರೆ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಹುಟ್ಟು ಬರ್ತಾರೆ ಅಂತ ಮಾತನ್ನ ಹೇಳ್ತಾ ಇದ್ರು. ಬ್ಯಾಲೆಟ್ ಬಾಕ್ಸ್ ಅಂದ್ರೆ ನೀವು ಹಾಕ್ತಕ್ಕಂತಹ ಮತದಾನ, ಅಲ್ಲಿ ಕೇಂದ್ರದಲ್ಲಿರ್ತಕ್ಕಂತಹ ಮತ್ತೆ ರಾಜ್ಯದಲ್ಲಿರ್ತಕ್ಕಂತಹ MLAಗಳು, MP ಗಳು, ಇಲ್ಲಿರ್ತಕ್ಕಂತಹ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿರ್ತಕ್ಕಂತಹುದು ನೀವು. ಇವತ್ತು NGO ಅಂದ್ರೆ ಸರ್ಕಾರೇತರ ಸಂಸ್ಥೆ. ನಾವು ಯಾವ ರೀತಿಯ ಆದಂತಹ ನಮ್ಮ ಹಕ್ಕು ಒತ್ತಾಯವನ್ನ ಕಾನೂನಿನ ಹೋರಾಟದಲ್ಲಿ ಇನ್ಕ್ಲೂಡಿಂಗ್ ಡ್ರಾಫ್ಟ್ ಸಮೇತ ಸಂವಿಧಾನ ಅನುಚ್ಛೇದ 14 ಏನ್ ಹೇಳುತ್ತೆ ಸರ್? ಸರ್ವರಿಗೂ ಸಮಾನತೆ, ಸರ್ವರಿಗೂ ಒಂದೇ ಕಾನೂನು ಅಲ್ವಾ? ಹಂಗಾರೆ NGO NGO ಇರ್ಬೋದು, ಲ್ಯಾಂಡ್ ಲಾರ್ಡ್ಸ್ ಇರ್ಬೋದು, ಅವ್ರಿಗೆ ಏನಾದ್ರು ತೊಂದರೆ ಅದು. ಒಂದು ಕಂಪ್ನಿಗಳಿಗೆ ತುಂಬಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದೆ, ಕೆಲವು ರೆಡ್ ಝೋನ್ ಇಂಡಸ್ಟ್ರೀಸ್ ಇದೆ, ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಇದೆ. ಅವ್ರಿಗೆಲ್ಲ ತೊಂದರೆ ಆದಾಗ ಎಲ್ಲರೂ ಜೊತೆಯಲ್ಲಿ ಇರ್ತೇವೆ. ನಮ್ಮ ಅಸೋಸಿಯೇಷನ್ ಕಡೆಯಿಂದ ನಾವು ಯಾವುದೇ ಸಪೋರ್ಟ್ ಬೇಕು ಅಂದ್ರೆ ಪಂಚಾಯತಿ ಅವ್ರಿಗೆ ನಮ್ಮ ಸಪೋರ್ಟ್ ಇರುತ್ತೆ. PDO ಅವರು ತುಂಬಾ ಒಳ್ಳೆ ಕೆಲಸಗಳನ್ನ ನಮ್ಮ ಪಂಚಾಯತ್ ಕಡೆಯಿಂದ ಲೇಔಟ್ಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಏನೇ ತೊಂದರೆ ಆದ್ರೂ ನಾವುಗಳು ನಮ್ಮ ಅಸೋಸಿಯೇಷನ್ ಕಡೆಯಿಂದ ಇರ್ತೇವೆ ಅಂತ ಅವ್ರು ಹಂಗೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಹಂಗೆ ನಾವು ಸುಮ್ಮನೆ ಇದ್ದಷ್ಟು ಅವ್ರು ಒಳಗಡೆನೆ ಕೆಲಸ ಮಾಡ್ತಾ ಇರ್ತಾರ ಅಧಿಕಾರಿಗಳು. ಒಂದು ರೌಂಡ್ ಬರ್ತಾರ, ಆವಾಗ ಬಂದಾಗ ಏನ್ ಮಾಡ್ಬೇಕು, ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, DF, ACF, IG ಅವರೆಲ್ಲ ಬಂದಾಗ ಒಬ್ಬೊಬ್ರು ಬಂದಾಗ ಒಂದೊಂದು ಪ್ಲಾನ್ ಮಾಡ್ತಾ ಇರ್ತಾರೆ. 100 ಮೀಟರ್ ಆಯ್ತು, 1 ಕಿಲೋಮೀಟರ್ಗೆ ಅಮೆಂಡ್ಮೆಂಟ್ ಮಾಡಿ ಎಲ್ಲರೂ ಸುಪ್ರೀಂ ಕೋರ್ಟ್ ವರ್ಗು ಹೋಗಿ ಅಲ್ಲೇ ಒಂದು ಸ್ಟಾರ್ಟ್ ಮಾಡಿದ್ರು. ಆದ್ರೂ ಅವಾಗ್ಲೂ ಪಾಸ್ ಮಾಡಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವಾಗ 10 ಕಿಲೋಮೀಟರ್ ಮಾಡಿದ್ರು. 10 ಕಿಲೋಮೀಟರ್ ಮಾಡಿದಾಗ ಇಲ್ಲ ಆಗಲ್ಲ ಅದು ಅಂತ ಹೇಳ್ಬಿಟ್ಟು ಅವಾಗ ಅಬ್ಜೆಕ್ಷನ್ ಹಾಕಿ ಮಾಡಿದ್ಮೇಲೆ 4.5 ಕಿಲೋಮೀಟರ್ ಮಾಡಿದ್ರೆ ಅವಾಗೂ ಮಾಡಕ್ ಬಂದ್ರು. ಅವಾಗೂ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು 1 ಕಿಲೋಮೀಟರ್ ಫೈನಲ್ ಮಾಡಿ 1 ಕಿಲೋಮೀಟರ್ ಫಿಕ್ಸ್ ಮಾಡಿದ್ರು. ಈಗ ಏನ್ ಮಾಡಿದ್ದಾರೆ, ಈಗ ಏನಾದ್ರೂ ನಾವು ಸುಮ್ಮನೆ ಇದ್ರೆ 4.5 ಕಿಲೋಮೀಟರ್ ಇರೋದನ್ನ 10 ಕಿಲೋಮೀಟರ್ ಮಾಡಕ್ಕೆ ಐತೆ. ಇಲ್ಲಿ ನಮ್ಮ ಕಡೆ ಎಲ್ಲಿದೆ ಇಲ್ಲಿ ಜಾಗ? ನ್ಯಾಷನಲ್ ಪಾರ್ಕ್ ಬಂದೈತೆ, ಒಪ್ಕೊಳ್ಳೋಣ.
ಈಗ ಉತ್ತರ ಕರ್ನಾಟಕ ಕಡೆ ಹೋದ್ರೆ ಬೇಜಾರು ಕಿಲೋಮೀಟರ್ ಗಟ್ಟಲೆ ಖಾಲಿ ಐತೆ. ಇಲ್ಲೆಲ್ಲ ಒಂದು ಅರ್ಧ ಎಕರೆ ಮುಕ್ಕಾಲು ಎಕರೆ ಇಟ್ಕೊಂಡಿರೋರು ಜನ ಇಲ್ಲಿ. ಹೌದು, ದೇಶದಲ್ಲೇ ಅತಿ ದೊಡ್ಡ ಅಭಯಾರಣ್ಯಗಳ ಪೈಕಿ ಬನ್ನೇರುಘಟ್ಟ ಅಭಯಾರಣ್ಯವು ಕೂಡ ಒಂದಾಗಿದೆ. ಈ ಒಂದು ಅಭಯಾರಣ್ಯಕ್ಕೆ ಹೊಂದಿಕೊಂಡಂತೆ ಸಾಕಷ್ಟು ಅಭಿವೃದ್ಧಿಗಳು ಆಗಿದೆ. ಈ ಹಿಂದೆ 100 ಮೀಟರ್ ಬಫರ್ ಝೋನ್ ಇತ್ತು, ಅದನ್ನ 1 ಕಿಲೋಮೀಟರ್ ಬಫರ್ ಝೋನ್ ಮಾಡಬೇಕು ಅಥವಾ 4.5 ಕಿಲೋಮೀಟರ್ ಬಫರ್ ಝೋನ್ ಮಾಡಬೇಕು ಎನ್ನುವಂತಹ ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇರುವಂತಹ ವಾದ ವಿವಾದಗಳು ಈಗ ಇಲ್ಲಿನ ಸಾರ್ವಜನಿಕರಿಗೆ ತೀವ್ರವಾದಂತಹ ಆತಂಕವನ್ನ ಉಂಟು ಮಾಡಿದೆ. ಯಾವುದೇ ಕಾರಣಕ್ಕೂ ಈ ಒಂದು 4.5 ಕಿಲೋಮೀಟರ್ ಅಥವಾ 1 ಕಿಲೋಮೀಟರ್ ಬಫರ್ ಝೋನ್ ಅನ್ನು ಒಪ್ಪಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಈಗಾಗಲೇ ಎಲ್ಲೆಡೆಯೂ ಕೂಡ ಅಭಿವೃದ್ಧಿ ಆಗೋಗಿದೆ. ಅರಣ್ಯ ಇಲಾಖೆಯವರು ಸಾಕಷ್ಟು ಕಿರುಕುಳವನ್ನ ನೀಡ್ತಿದ್ದಾರೆ. ನಮ್ಮ ಮನವಿಗಳನ್ನ ಪರಿಗಣಿಸಬೇಕು ಅಂತ ಹೇಳಿ ಕಲ್ಲುಬಾಳುವಿನಲ್ಲಿ ಆಯೋಜಿಸಲಾಗಿದ್ದಂತಹ ಈ ಒಂದು ಜಾಗೃತಿ ಸಭೆಯಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಈಗ ಮಾಹಿತಿಯನ್ನು ಕೊಡಬೇಕು. ಆ ಮಾಹಿತಿ ಸುಳ್ಳಾಗಿದೆ. ಸೊ ಆ ಮಾಹಿತಿಯನ್ನ ಏನು ಆ ಕಮಿಟಿ ಇತ್ತು, ಗೋಯಲ್ ಅಂಡ್ ಕಮಿಟಿ ಇತ್ತು, ಆ ಕಮಿಟಿಯವರು ಸರಿಯಾದ ಮಾಹಿತಿಯನ್ನ ಕೊಡ್ಲಿಲ್ಲ. ಅದಕ್ಕೆ ಇವತ್ತಿನ ದಿನ ನಮ್ಮ ಫಾರೆಸ್ಟ್ ಆಫೀಸರ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ಇಷ್ಟೆಲ್ಲ ನಮ್ದು ಡೆವಲಪ್ಮೆಂಟ್ಸ್ ಆಗಿದೆ, ದಯವಿಟ್ಟು ಇದನ್ನ ಮನವರಿಕೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅಂತ ಹೇಳಿ ಈಗ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಸುಪ್ರೀಂ ಕೋರ್ಟ್ಗೆ NGOs ಬಂದಿದ್ದಾರೆ, ಸೊ ಸರ್ವೆ ಮಾಡಿದ್ದಾರೆ, ಸೊ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ. ಇದ್ರ ಮಾಹಿತಿ ನಿಮ್ಗೆ ಏನ್ ಇಲ್ಲಿಲ್ವಾ? ದಯವಿಟ್ಟು ಸೊ ಕೋರ್ಟಲ್ಲಿ ಇದೆ, ಒಪ್ಪೋಣ, ನೀವೇನು ಮಾಹಿತಿ ಕೊಡಕ್ಕಾಗಲ್ಲ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿಲ್ವಾ? ನಿಮ್ಮನ್ನ ಇದ್ರ ಬಗ್ಗೆ ಯಾವುದೋ ಆದಂತ ಒಂದು ಕೆಲವು ಉತ್ತರಗಳ ನಿಮ್ಮಿಂದ ಪಡೆದಿಲ್ವಾ ಅವರು? ಸರ್ ಇಲ್ಲ, ಇದು ಒಂದು ನಿಮಿಷ ಅವರೇ ಉತ್ತರ ಕೊಡ್ಲಿ. ಯಾಕಂದ್ರೆ ಸೊ ಕೋರ್ಟ್ ಅಲ್ಲಿ ಇದೆ, ಎಲ್ಲ ಇದೆ, ಹೋಗೋಣ. ಯಾರೋ ಒಂದು NGO ಅಥವಾ ಪರಿಸರವಾದಿಗಳು ಇಲ್ಲ ಅವರು. ಯಾಕಂದ್ರೆ ಅವ್ರು ಇಲ್ಲಿ ವಾಸ ಮಾಡ್ತಿಲ್ಲ, ಅವರು ಇಲ್ಲಿನ ಕಷ್ಟಗಳು ಗೊತ್ತಿಲ್ಲ. ಅವರು ಎಲ್ಲ ಬರ್ತಾರೆ, NGOs ಬರ್ತಾರೆ, ಮಾಡ್ತಾರೆ, ಹೋಗ್ತಾರೆ. ಸೊ ಆಕ್ಚುಲಿ ಫೀಲ್ಡ್ ಅಲ್ಲಿ ಎಕ್ಸಿಸ್ಟಿಂಗ್ ಗೌರ್ಮೆಂಟ್ ಏನಿದೆ 1 ಕಿಲೋಮೀಟರ್ ಸಾಕಾಗ್ತಾ ಇಲ್ಲ, 4.5 ಕಿಲೋಮೀಟರ್ಸ್ನ ಎಕ್ಸ್ಟೆಂಡ್ ಮಾಡಲಿಕ್ಕೆ ಡೈರೆಕ್ಷನ್ಸ್ ಕೊಡಿ ಅಂದ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಪಿಟಿಷನ್ ಹಾಕ್ತಾರೆ. ಬಿಳಿಯಪ್ಪ ಅಂಡ್ ಅದರ್ಸ್ ವರ್ಸಸ್ ಗೌರ್ಮೆಂಟ್. ಆ ಬೇಸ್ದಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡ್ತಾರೆ, ಚೀಫ್ ಎನ್ವಿರಾನ್ಮೆಂಟ್ ಕಮಿಟಿಗೆ ಗೋಯಲ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಸ್ಟಡಿ ಮಾಡಿ ರಿಪೋರ್ಟ್ ಮಾಡಿ ಅಂದ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಗೋಯಲ್ ಸಾಹೇಬ್ರ IFS ಆಫೀಸರ್ ಇದ್ದಾರೆ, ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್. ಹಾಗಾಗಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಆ ಕಮಿಟಿಯವರು ಬಂದು ಸ್ಟಡಿ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಕೊಟ್ಟಾದ್ಮೇಲೆ ಇನ್ನೂ ಫೈನಲ್ ಜಡ್ಜ್ಮೆಂಟ್ ಬಂದಿಲ್ಲ. ಈ ಸೀನಿಯರ್ ಆಫೀಸರ್ಸ್ ಬಂದಿರೋದ್ರಿಂದ ಅವ್ರು ಏನೇನು ರಿಪೋರ್ಟ್ ಕೊಡ್ತಾರೆ ಇವ್ರಿಗೆ ಮಾಹಿತಿ ಇರೋದಿಲ್ಲ. ಎಲ್ಲೋ ಚೇರಲ್ಲಿ ಕೂತ್ಕೊಂಡು ಮಾಹಿತಿ ಕೊಡಂಗಿಲ್ಲ. ಸೊ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರೋ ವಿಷಯ ಆಗಿರೋದ್ರಿಂದ ಎಲ್ಲಿ ಈ ಭಾಗದಲ್ಲಿ ಎಷ್ಟು ಸರ್ವೆ ಮಾಡಿದೀರಾ ಆ ದಾಖಲಾತಿಗಳೇನಿದೆ ಅದು ಇವತ್ತು ಆಲ್ರೆಡಿ ಇರಬೇಕದು. ಇಲ್ಲ ಅಂದ್ರೆ ಸುಮ್ಮನೆ ಸರ್ವೆ ಮಾಹಿತಿ ಕೊಡಕ್ಕೆ ಆಗೋ ಚಾನ್ಸೇ ಇಲ್ಲ. ಯಾಕಂದ್ರೆ ಇವತ್ತು ನಮ್ಗೆಲ್ಲ ಗೊತ್ತಾಗ ಎಷ್ಟು ಗೊಂದಲದಲ್ಲಿ ಮನೆ ಕೂತಿದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಮ್ ದವಕ ಏನಿದೆ ಅಂತ ಅಲ್ವಾ. ಸೊ ಹಂಗಾಗಿ ಆ ಸರ್ವೆ ಎಲ್ಲ ಆಯ್ತು, ಯಾರ ಕಡೆಯಿಂದ ಆಯ್ತು, ನಮ್ಮ ಲೋಕಲ್ ಅಲ್ಲಿ ಯಾರಾದ್ರೂ ರೆಪ್ರೆಸೆಂಟ್ ಮಾಡಿದ್ರು, ದಯವಿಟ್ಟು ಆ ಮಾಹಿತಿ ಕೊಡಿ ಸರ್. ದಯವಿಟ್ಟು ನೀವು ಕೊಡಬಹುದನ್ನ, ನೀವು ಆ ಮಾಹಿತಿನ ಕೊಡಬಹುದು. ದಯವಿಟ್ಟು ಆ ಮಾಹಿತಿನ ಹಂಚ್ಕೊಳ್ಳಿ ನಮ್ಮ ಜೊತೆ. ಇದರಿಂದ ಆಗಂತ ಎಫೆಕ್ಟ್ಗಳೇನಿದೆ ಅದನ್ನ ಸಾರ್ವಜನಿಕರಿಗೆ ಹೇಳಿ. ಯಾಕಂದ್ರೆ ಅರಣ್ಯ ಇಲಾಖೆ ಬಗ್ಗೆ ನಮ್ಮ ನಾಗರಾಜ್ ಸರ್ ಇರ್ಬೋದು, ನಮ್ಮ ಮೈಗೋ ನಾಗರಾಜ್ ಸರ್ ಇರ್ಬೋದು ದೂರ್ತಾ ಇದಾರೆ. ಸೊ ದೂರೋದಕ್ಕಿಂತ ನೀವು ಖಂಡಿತ ಆ ತರ ನಡ್ಕೋತಾ ಇದಾರೆ, ಹಂಗಾಗಿ ಮಾತಾಡ್ತಾ ಇದಾರೆ. ನನಗೆ ನಮ್ಮಪ್ಪ ಆ ಕಾಲದಲ್ಲಿ ನನಗೆ ವಯಸ್ಸು ಬಂದ್ಬಿಟ್ಟು ಒಂದು 15-16 ವರ್ಷ ವಯಸ್ಸು. ಆವಾಗ ರಾಮ್ ಶಿಂಗು ಅವರೆಲ್ಲ ಇದ್ರು. ಅವಾಗ ಏನು ಮಾಡಿದ್ರು ಅಂದರೆ ಆ ಗುಡ್ಡೆಗೆ ಬಾಂದಿತ್ತು. ಈಗ ಕೋಡೆಸ್ತು ಕರೆಕ್ಟಾಗಿ ಬಾಂದಿದೆ. ಈಗ ಹೊಲದಲ್ಲಿ ಏನು ಮಾಡಿದ್ರು ಅವರು, ಮುಳ್ಳಿದೆಪ್ಪ ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಸರ್ವೆ ಮಾಡಿದ್ರು ಸರ್ ಮೈಸೂರವರು. ಆ ಕೆಚ್ಚು ಮೈಸೂರು ಸರ್ಕಾರದಲ್ಲಿ ಏನಿದೆ ಎಲ್ಲ ನನ್ನ ಹತ್ರ ಇದೆ. ಈಗ ಹೊಸ ಸರ್ವೆ ಏನು ಮಾಡಿದ್ದಾರೆ ಅವರು ಮೈಸೂರವರು ಕೆಳಗಡೆ ಮಾಡಿ 1 ಕಿಲೋಮೀಟ್ರು, ಅದೇ ನಮ್ಮ ಹತ್ರ ಕೋಳಿ ತಿಂದ್ರು, ಊಟ ತಿಂದ್ರು, ಮಾಡಿಬಿಟ್ಟು ನಮ್ಮ ಜಮೀನಿಗೆ ಕಲ್ಲಾಕ್ರು. ಇದು ಈಗ ಫಿಕ್ಸ್ ಮಾಡಿದ್ರು ಅದೇ ಎಲ್ಲ ಮೋಸ. ಫಾರೆಸ್ಟ್ ಅಂದ್ರೆ ಅಷ್ಟೊಂದು ಮೋಸ ಅಂದ್ರೆ ಹಂಗಿಂಗಿಲ್ಲ. ರಾಮ್ ಸಿಂಗು, ವರದರಾಜ್ ಅದು ಸಡನ್ ಆಗಿ 1 ಕಿಲೋಮೀಟರ್ಗೆ ಕಮ್ಮಿ ಮಾಡಿದ್ರು. ಮತ್ತೆ ಏನಾಗಿದೆ, ಈಗ ಪುನಃ ಅದು ನ್ಯಾಯಾಲಯಕ್ಕೆ ಸಲ್ಲಿಸಿರೋದ್ರಿಂದ ಅದು ಮೇನ್ ಉದ್ದೇಶ ಅಂದರೆ ಈಗ ಗಣಿಗಾರಿಕೆ ಅದು ಇದು ನಮ್ಮ ಅರಣ್ಯದ ಹತ್ರ ಆಗ್ತಾ ಇದ್ರೆ ನಮ್ಮ ವನ್ಯ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಪ್ರೊಹಿಬಿಟೆಡ್ ಆ್ಯಕ್ಟ್ ಅಂತ ನಮ್ಗೆ ಹೇಳಿದೆ. 3 ಅದರಲ್ಲಿ ಕಾಲಮ್ ಇದ್ದಾವೆ. ಪ್ರೊಹಿಬಿಟೆಡ್ ಆ್ಯಕ್ಟಿವಿಟೀಸಿಂದ ತುಂಬ ತೊಂದರೆ ಆಗುತ್ತೆ. ಈಗ ನೀವು ಏನಾದ್ರು ಫ್ಯಾಕ್ಟ್ರಿಗೆ ನಮ್ಮ ಅರಣ್ಯ ಬೌಂಡ್ರಿ ಪಕ್ಕ ಹಾಕಿದರೆ ಏನಾಗುತ್ತೆ, ಕೆಮಿಕಲ್ಸು ಅದು ಇದು ಹೋಗೋ ಇದಿರ್ತದೆ, ನಮ್ಮ ಅರಣ್ಯ ನೀರು ಸೇರ್ಕೊಳ್ತವೆ, ಪ್ರಾಣಿಗಳು ಇದಾಗುತ್ತೆ, ಅರಣ್ಯ ನಾಶ ಆಗುತ್ತೆ ಅನ್ನೋ ಉದ್ದೇಶದಿಂದ ಏನು ಮಾಡಿದರೆ 1 ಕಿಲೋಮೀಟರ್ ಸುಪ್ರೀಂ ಕೋರ್ಟಲ್ಲಿ ಇರೋದ್ರಿಂದ ಇದನ್ನ ಅನೇಕ ನಮ್ಮ ಪಂಚಾಯಿತಿಗೆ ಸರಿಸುಮಾರು 27 ಬಡಾವಣೆಗಳು ಬರ್ತವೆ. ಈ ಬಡಾವಣೆಗಳ ಜನರ ಪರಿಸ್ಥಿತಿ ಮುಂದೆ ಏನಾಗ್ಬೋದು, 4.5 ಕಿಲೋಮೀಟರ್ಗೆ ಏನೋ ವಿಸ್ತರಣೆ ಆದರೆ. ಮತ್ತು ಬಹಳ ವಿಶೇಷವಾಗಿ ಏನು ಬೆಳ್ಳಿಯಪ್ಪ ಮತ್ತು ಗೋಯಲ್ ಕಮಿಟಿ ಇದೆ, ಕಮಿಟಿ ಏನು ರಿಫಾರ್ಮ್ ಮಾಡಿ
ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದೆ ಅಂತ ಇದುವರೆಗೂ ಗೊತ್ತಿಲ್ಲ. ಅದೇ ಥರವಾಗಿ ನಮ್ಮದು ಕಾಡಂಚಿನಿಂದ 1 ಕಿಲೋಮೀಟ್ರ್ ಒಳಗಡೆನೇ ಇದ್ದೀವಿ ನಾವು. 94 CID ಎಲ್ಲರೂ ಪ್ರತಿಯೊಂದು ಕಂದಾಯ ಮುಕ್ತ ಗ್ರಾಮ ಆಗೇ ಇಲ್ಲ, ಇನ್ನು ಅರ್ಧದಲ್ಲೇ ಇದ್ದೀವಿ ನಾವು. ಆ ಪ್ರೋಸೆಸ್ನ ಕಂಪ್ಲೀಟ್ ಮಾಡೋಕೆ ಹೋದರೆ ನಮ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. 1 ಕಿಲೋಮೀಟ್ರ್ ಏನಿದೆಯೋ ಆ ಜಾರಿನ ಥರ ನಾವು ಸುಪ್ರೀಂ ಕೋರ್ಟ್ಗೆ ಈ ನ್ಯೂಸ್ ಮುಖಾಂತರನೇ ಕೇಳ್ಕೊತಾ ಇದ್ದೀವಿ. ಎಲ್ಲರೂ ಅಷ್ಟೇ, ಎಲ್ಲರೂ ಬಡವರೇ ಇರೋದು. 94 CID ಇವಾಗ ಯಾವ್ಯಾವುದು ಮೂಲಭೂತ ಸೌಕರ್ಯನೂ ಅಷ್ಟೇ ನಾವು ಪ್ರತಿಯೊಂದು ನಾವೇ ಇವಾಗ ರೀಸೆಂಟಾಗಿ ಮಾಡ್ಕೊಂಡಿರೋದು. ಪ್ರತಿಯೊಂದು ಒಂದು ಹೆಚ್ಚು ಕಡಿಮೆ 200 ಮನೆಗಳಿದ್ದಾವೆ. ಅದು ಸರ್ವೆ ನಂಬರ್ 97 ಇರೋದ್ರಿಂದ ಎಲ್ಲ ಸರ್ಕಾರಿ ಜಮೀನು ಅಂದ್ಬಿಟ್ಟು ಪ್ರತಿಯೊಬ್ಬರ ಕಣ್ಣನ್ನು ಚುಚ್ಚುವಂಥ ಜಾಗ ಅದು ಅನ್ನೋ ಸ್ಟೇಜಲ್ಲಿ ಇದ್ದೀವಿ. ಅದರಿಂದ ನಮ್ಮನ್ನು ಹೊರಬರುವಂತೆ ಮಾಡಬೇಕು. ಏನೇನು ಫೆಸಿಲಿಟಿ ಇದೆಯೋ ನಮ್ಮ ಮನೆ ಬಾಗಿಲು ತಲುಪಿಸೋವರೆಗೂ ಪ್ರತಿಯೊಂದು ಇದರಲ್ಲೂ ಮಾಡಿದ್ದಾರೆ ನಮ್ಮ ಪಂಚಾಯತಿಯವರು, ಯಾರು ಕಲ್ಬಾಣ ಗ್ರಾಮ ಪಂಚಾಯತಿಯವರು. ಅದೇ ರೀತಿ ಮುಂದಿನ ದಿನದವರೆಗೂ 1 ಕಿಲೋಮೀಟ್ರ್ ಅಷ್ಟೇ ತೊಗೋಬೇಕು. ಕಾಡಂಚಿನಿಂದ ಒಂದು ಅರ್ಧದಲ್ಲೇ ಇದ್ದೀವಿ. ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್ಗೆ ನಾವು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇರೋದು. ಯಾರೇ ಆಗಿರಲಿ, DGP ಆಗಿರಲಿ, ಪ್ರತಿಯೊಬ್ಬರು ಯಾರೇ ಆಗಿರಲಿ, ಈ ಥರ ನಾವು ಇದರಲ್ಲಿದ್ದೀವಿ. ಆಗ ವರದರಾಜು ಸಿಂಗು ಅವರೆಲ್ಲ ಇದ್ದರು ಸರ್. ಅವರು ದೊಡ್ಡ ಆಫೀಸರು. ನಮಗೆ ಆವಾಗ ಬಂದಾಗ ಏನು ಮಾಡಿದ್ರು ಸರ್, ಕಾಡಲ್ಲಿ 1 ಕಿಲೋಮೀಟ್ರ್ ಮೇಲೆ ಗುಡ್ಡೆನಿಂದ ಗುಡ್ಡೆ ಬಂದು ಸರ್, ಕೋಡೆಸ್ತು ಏನಿದೆ ಈಗಲೂ ಪರ್ಫೆಕ್ಟಾಗಿದೆ. ಕೋಡೆಸ್ತು ಏನೂ ಮಾಡಿಲ್ಲ ಸರ್, ಗುಡ್ಡೆಯಿಂದ ಗುಡ್ಡೆ ಇದೆ. ನಮ್ಗೇನು ಹೇಳಿದ್ರು ನಮ್ಮ ಅಪ್ಪ ಅವ್ರು ತಂದರೆ, ಕೋಳಿ ಕುಯ್ದ್ರಿ, ಊಟ ಹಾಕಿದ್ರಿ, ಗುಡ್ಡೆಗೆ ಅವ್ರು ಕೇಳಿದ್ರಿ, ಏನು ಮಾಡಿದ್ರು ಅಂದರೆ ಗುಡ್ಡೆನಿಂದ ಗುಡ್ಡೆ ತೊಗೋತೀವಪ್ಪ ಅಂತ ಹೇಳ್ಬಿಟ್ಟು ಜಮೀನಲ್ಲಿ ತೊಗೊಂಡ್ರು. ಯಾಕಂದರೆ ಮುಳ್ಳೈದು ಚುಚ್ಚುತ್ತೆ, ನಾವು ಹೋಗೋಕ್ಕಾಗಲ್ಲ ಅಂತ ಸರ್ವೆ ಮಾಡಿದ್ರು. ಯಾರು ಮಾಡಿದ್ರು? ಮೈಸೂರು ಕಾಲದಲ್ಲಿ ಮೈಸೂರು ಮಹಾರಾಜರು ಆ ಕಡೆ ಅವ್ರು ಸರ್ವೆ ಮಾಡಿದ್ದು. ಬ್ರಿಟಿಷರ ಕಾಲದಲ್ಲಿ 100 ವರ್ಷದ ಹಿಂದೆ ಸರ್ವೆ ಮಾಡಿದ್ರು ಐತೆ. ಇವರು 14 ವರ್ಷ ಸರ್ವೆ ಮಾಡಿಬಿಟ್ಟು ಆವಾಗ ಏನು ಮಾಡಿದ್ದಾರೆ ವರದರಾಜರು, ಏನು ಮಾಡಿದ್ದಾರೆ ಅದರಲ್ಲಿ ಕಾಂಪೌಂಡ್ ಹಾಕೊಂಡು ಹೋಗಿದ್ದಾರೆ ಸರಿನಾ. ಈಗ ನಾನು ಸರ್ ನಮಗೆಲ್ಲ ಕರ್ಕೊಂಡೋದ್ರು ಸರ್, ಫಾರೆಸ್ಟರ್ ಆಫೀಸರು ಕರ್ಕೊಂಡೋದ್ರು. ಎಲ್ಲಿ ಇದಕ್ಕೆ ಒಳಗಡೆ ಕಾಡು ಒಳಗಡೆ ಸರ್, ಇದು ಏನಪ್ಪ ಅದು ಪಾರ್ಕ್ ಐತಲ್ಲ ಸರ್, ಒಳಗಡೆ ಕರ್ಕೊಂಡೋದ್ರು, ಊಟ ಹಾಕಿದ್ರು, ಎಲ್ಲ ಮಾಡಿದ್ರು. ನೋಡಪ್ಪ ನಿಮಗೆ ಕೂತ್ರೆ ಏನೈತೆ ಅಂತ ಹೇಳಿದ್ರು. ವ್ಯಾಪ್ತಿಗೆ ಬರುವ 27 ಬಡಾವಣೆಗಳು, 22 ಹಳ್ಳಿಗಳಲ್ಲಿ ಸುಪ್ರೀಂ ಕೋರ್ಟಿನ ಏನು ಒಂದು ರಿಟ್ ಪಿಟಿಷನ್ ಏನಿದೆ, CEC ಆ ಝೋನನ್ನು 1 ಕಿಲೋಮೀಟ್ರದ್ದಂಥ ಎಕೋ ಸೆನ್ಸಿಟಿವ್ ಝೋನನ್ನು 4.5 ಕಿಲೋಮೀಟ್ರಿಗೆ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕೂಗೇನಿದೆ. ಆ ಕೂಗಿನ ಮುಖೇನವಾಗಿ ಇವತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳು ವಿಶೇಷ ಗ್ರಾಮ ಸಭೆಯನ್ನು ಕರೆದಿದ್ದರು. ವಿಶೇಷವಾಗಿ ನಮ್ಮ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 35,000 ಜನಸಂಖ್ಯೆ ಇದೆ. 27 ಬಡಾವಣೆಗಳಿದ್ದು 22 ಗ್ರಾಮ ಠಾಣ ಹಳ್ಳಿಗಳಿದೆ. ಈ ಭಾಗದಲ್ಲಿ ಎಲ್ಲರೂ ಹೆಚ್ಚಾಗಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಹೆಚ್ಚಾಗಿರೋದರಿಂದ ಈ ನಮ್ಮ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಫಾರೆಸ್ಟ್ ಅಂಚಿನಲ್ಲೇ ಎಲ್ಲರೂ ವಾಸವಾಗಿರೋದು. ವಿಶೇಷವಾಗಿ ಫಾರೆಸ್ಟ್ನ ಅಂಚಿನಲ್ಲೇ, ಅರಣ್ಯ ಪ್ರದೇಶ ಅಂಚಿನಲ್ಲೇ ಜೀವನ ಮಾಡ್ತಾ ಇರೋದು. ಇಲ್ಲಿ ಈಗ ಏನಾಗಿದೆ ಅಂತ ಹೇಳಿದರೆ, ನಮ್ಮ 35,000 ಜನಸಂಖ್ಯೆಯಲ್ಲಿ ಸುಮಾರು 10,000 ಜನಸಂಖ್ಯೆಯಷ್ಟು ಎಲ್ಲ ಕೈಗಾರಿಕೆಗಳು, ಗಾರ್ಮೆಂಟ್ಸು ಮತ್ತು ಗುಡಿ ಕೈಗಾರಿಕೆಗಳಲ್ಲಿ ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದಾರೆ. ಹಿಂದೆ ನಮ್ಮ ತಾತ ಮುತ್ತಾತ, ನಮ್ಮ ತಂದೆಯವರೆಲ್ಲ ವ್ಯವಸಾಯಕ್ಕೆ ಭಾಳ ಪ್ರಾಮುಖ್ಯತೆಯನ್ನು ಇಟ್ಟು ವ್ಯವಸಾಯನ ಮಾಡ್ತಾಯಿದ್ರು. ಆದರೆ ಈ ಸಂದರ್ಭದಲ್ಲಿ ವ್ಯವಸಾಯನ ಮಾಡ್ತಾ ಇಲ್ಲ. ಏಕೆ ಅಂತೇಳಿ ವ್ಯವಸಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತಿನ ದಿನ ವೇರ್ ಹೌಸುಗಳು, ಫ್ಯಾಕ್ಟ್ರಿಗಳು ಅಥವಾ ಸೈಟ್ಗಳನ್ನು ಮಾಡಿ ಆ ಮುಖೇನವಾಗಿ ನಾವು ಜೀವನೋಪಾಯಗಳನ್ನು ಮಾಡ್ತಾ ಇದ್ದೀವಿ. ಈ 1 ಕಿಲೋಮೀಟ್ರ್ ಎಕೋ ಸೆನ್ಸಿಟಿವ್ ಝೋನನ್ನು 4.5 ಕಿಲೋಮೀಟ್ರ್ ಮಾಡಿದಾಗ ಎಲ್ಲವೂ ಸ್ತಬ್ಧವಾಗುತ್ತೆ. ನಮಗೆ ಗೊತ್ತಿರೋ ಹಾಗೆ, ಎಲ್ರಿಗೂ ಗೊತ್ತಿರೋ ಹಾಗೆ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ 4.5 ಕಿಲೋಮೀಟ್ರ್ ಏನಾದರೂ ಮಾಡಿದ್ದೇ ಆದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಯಾವುದೇ ಕಾರ್ಯವನ್ನು, ಮನೆ ಕಟ್ಟಲಿಕ್ಕೆ ಆಗಲಿ, ಹಾಗೆ ಕಮರ್ಷಿಯಲ್ ಆ್ಯಕ್ಟಿವಿಟಿ ಆಗಲಿ, ಸ್ಕೂಲ್ ಆಗಲಿ, ಯಾವುದು ನಮಗೆ ಎಕೋಜಿನ 4.5 ಕಿಲೋಮೀಟ್ರ್ ಮಾಡಿದ್ರೆ ಸುಮಾರು ಇಲ್ಲಿನ ವಾಸಿಗಳಿಗೆ, ಬಡಾವಣೆಗಳಾಗಿರ್ಬೋದು, ಇಲ್ಲಿನ ರೈತರಿಗಾಗ್ಬೋದು, ಎಲ್ಲರಿಗೂ ತುಂಬ ತೊಂದರೆ ಆಗ್ತಾಯಿದೆ. ಈಗ ಏನಿದೆ ಅದು 1 ಕಿಲೋಮೀಟರ್ನೇ ಮುಂದುವರಿಸಲಿ, ಇಲ್ಲ ಅದರಲ್ಲಿ ಕಡಿತ ಮಾಡೋಂಗಿದ್ರೆ 100 ಮೀಟ್ರ್ ಬೇರೆ ರಾಜ್ಯಗಳಲ್ಲಿ ಏನಿದೆ ಎಕೋಜೋನು ಅಲ್ಲಿ ತನಕ ಮಾಡಿಕೊಳ್ಳಿ. ಇದನ್ನು ನಮ್ಮ ಸುತ್ತಮುತ್ತಲಿನ ಎಲ್ಲ ಪಂಚಾಯಿತಿಗಳವರು ಎಲ್ಲ ಜನ ಸೇರಿ ಇದನ್ನು 4.5 ಕಿಲೋಮೀಟರ್ ಮಾಡಬಾರ್ದು ಅಂತ ಖಂಡಿಸ್ತಾ ಇದ್ದೀವಿ. 4.5 ಕಿಲೋಮೀಟರ್ ಅದನ್ನು ರದ್ದು ಮಾಡಿ 1 ಕಿಲೋಮೀಟರ್ ಇರೋದನ್ನು ಮುಂದುವರಿಸ್ಕೊಳ್ಳಿ. ನಾವು
ಎಲ್ಲ ವನ್ಯಜೀವಿಗಳಿಗೂ ಕಾಡಿನ ಸಂರಕ್ಷಣೆಗೆ ನಮ್ಮ ಪರಿಸರ ಸಂರಕ್ಷಣೆಗೆ ನಾವೆಲ್ಲರೂ ಹೊಣೆಯಾಗಿದ್ದೀವಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರೂ ಹೊಣೆಯಾಗಿ ನಾವು ರಕ್ಷಿಸ್ತೀವಿ. ಬಟ್ ಏನು 1 ಕಿಲೋಮೀಟರ್ ವ್ಯಾಪ್ತಿ ಇದೆ ಅದನ್ನು ಮುಂದುವರಿಸಲಿ. ನಾವು ಅರಣ್ಯ ಇಲಾಖೆಯವ್ರ ಜೊತೆ ಸರ್ಕಾರದ ಜೊತೆ ಇರ್ತೀವಿ. ಇವಾಗ ನಮ್ಮ ಮನವಿಗಳೆಲ್ಲ ಪಂಚಾಯತಿ ಕೊಟ್ಟಿದ್ದೀರಾ, ಪಂಚಾಯತಿಯಿಂದ ನಾವು ಸರ್ಕಾರಕ್ಕೆ ಮುಟ್ಟಿಸ್ತೀವಿ. ರಾಜ್ಯ ಸರ್ಕಾರ ಏನಿದೆ ಅದು ಸುಪ್ರೀಂ ಕೋರ್ಟ್ಗೆ ಅರಿವಾಗೋ ಥರ ತಿಳಿಸಿ ಈ ಎಕೋಜಿನ್ 4.5 ಇರೋದನ್ನು ಕಡಿತ ಮಾಡಿ 1 ಕಿಲೋಮೀಟರ್ ವ್ಯಾಪ್ತಿಗೆ ವಿಸ್ತರಿಸ್ಕೊಳ್ಳಿ ಅಂತೇಳಿ. ಒಟ್ಟಿನಲ್ಲಿ ಈಗಾಗಲೇ ಅಭಿವೃದ್ಧಿ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಒಂದಷ್ಟು ಸಮಸ್ಯೆಗಳಾಗತ್ತೆ. ಆದ್ರೆ ವಾಣಿಜ್ಯ ಚಟುವಟಿಕೆಗಳು ಅರಣ್ಯಕ್ಕೆ ಹೊಂದಿಕೊಂಡಂತೆ ಒಂದಷ್ಟು ರೆಸಾರ್ಟ್ಗಳು, ಒಂದಷ್ಟು ಹೋಟೆಲ್ಗಳು ನಡೀತಾ ಇರೋದ್ರಿಂದ ಇದು ಪರಿಸರಕ್ಕೆ ಹಾನಿ ಮತ್ತು ಅಲ್ಲಿ ನೆಲೆಸಿರುವಂತಹ ವನ್ಯಜೀವಿಗಳಿಗೂ ಕೂಡ ಸಮಸ್ಯೆ ಆಗ್ತಿದೆ ಎನ್ನುವಂಥ ಪರಿಸರವಾದಿಗಳ ವಾದ ಒಂದು ಕಡೆ ಆದ್ರೆ, ಈಗಾಗಲೇ ಅಭಿವೃದ್ಧಿ ಆಗೋಗಿದೆ, ನಾವೆಲ್ಲ ಹಣ ಕೊಟ್ಟು ಈ ಹಿಂದೆ ಡಿನೋಟಿಫೈಡ್ ಮಾಡಿದ್ದಂತಹ ಜಾಗಗಳಿಗೂ ಮತ್ತೆ ನೋಟಿಫಿಕೇಶನ್ ಮಾಡಿದಾಗ ನಮಗೆ ಸಮಸ್ಯೆಗಳಾಗುತ್ತೆ ಎಂಬುದೇ ಸಾರ್ವಜನಿಕರ ಆಗ್ರಹವಾಗಿದೆ. ಈ ಒಂದು ವಾದ ವಿವಾದ ಈಗ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿದೆ. ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ಳುತ್ತೆ, ಆ ಒಂದು ನಿರ್ಧಾರದ ನಂತರವೇ ಈ ಸಾರ್ವಜನಿಕರ ಒಂದಷ್ಟು ಆತಂಕಗಳಿಗೆ ಸ್ಪಷ್ಟೀಕರಣ ಸಿಗಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.